ಮನೆಯಿಂದ ಹೊರಗೆ ಹೋದ್ರೆ ಸಾಕು ಬೀದಿ ನಾಯಿಗಳ ಹಾವಳಿ. ಎಲ್ಲಿ ಏನಾಗುತ್ತೋ ಅನ್ನೋ ಭಯ, ಮಕ್ಕಳಿಗೆ ಕಚ್ಚಿದರೆ ಏನ್ ಮಾಡೋದು ಅನ್ನೋ ಆತಂಕ. ಈ ಸಮಸ್ಯೆ ಒಂದು ಏರಿಯಾದಲ್ಲ, ಶಿವಮೊಗ್ಗ ನಗರದ ಹಲವು ಏರಿಯಾಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಇದೆ. ವಿದ್ಯಾನಗರ, ವಿನೋಬನಗರ, ಗೋಪಾಳ, ವಿಶಾಲ್ ಮಠ್ ಸಮೀಪ, ಎಪಿಎಂಸಿ ತರಕಾರಿ ಮಾರುಕಟ್ಟೆ, ಗುಂಡಪ್ಪ ಶೆಡ್ ಸೇರಿದಂತೆ ಹಲವು ಕಡೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗಿದೆ. ಈಗಾಗಲೇ ಕೆಲ ಏರಿಯಾಗಳಲ್ಲಿ ಮಹಾನಗರ ಪಾಲಿಕೆಗೆ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೆಲ ಕಡೆ ನಾಯಿ ಕಚ್ಚಿದ ಉದಾಹರಣೆಗಳು ಸಹ ಇವೆ. ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆಯವರು ಎಚ್ಚೆತ್ತುಕೊಂಡು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ದಾರೆ. ಇವಾಗ ಬೀದಿ ನಾಯಿಗಳು ಇವಾಗೆಲ್ಲ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂತಂದರೆ ಇವಾಗ ಸಿಕ್ಕಾಬಟ್ಲೆ ರೋಡ್ಗಳಲ್ಲೆಲ್ಲ ಬೀದಿ ನಾಯಿಗಳೆಲ್ಲ ತುಂಬ ಜಾಸ್ತಿ ಆಗಿದ್ದಾವೆ. ಅದು ಏನಂದರೆ ಮೂಕ ಪ್ರಾಣಿಗಳು, ಅವಕ್ಕೇನು ಗೊತ್ತಾಗಲ್ಲ, ಏನಿಲ್ಲ. ಈ ಜನಗಳು ಗಾಡಿಗಳು ಓಡಾಡ್ತಾ ಎಲ್ಲ ಸ್ವಲ್ಪ ಆಕ್ಸಿಡೆಂಟ್ ಮಾಡ್ಕೊಂಡು ಓಡಾಡೋದು, ಹೆಂಗೆ ಬೇಕೋ ಹಂಗೆ ರ್ಯಾಶಾಗಿ ಗಾಡಿ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಸ್ವಲ್ಪ ನೋಡಿ ಮಾಡಿ ಓಡಾಡಬೇಕು. ಮತ್ತು ಇನ್ನೊಂದು ಮೂಕ ಪ್ರಾಣಿಗಳು ಅವೇನು ಯಾರಿಗೂ ಹೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಎಲ್ಲ ಏನು ಮಾಡ್ತಾರೆ, ಅದನ್ನು ತೊಗೊಂಡೋಗಿ ಕಲ್ಲಲ್ಲಿ ಹೊಡೆಯೋದಾಗಲಿ, ಮತ್ತು ಬೇರೆ ಕಡೆ ಎಲ್ಲ ತೊಗೊಂಡೋಗಿ ನಾಯಿಗಳು ಜಾಸ್ತಿ ಆಗಿದೆ ಅಂತ, ನಾಯಿಗಳು ಅವಳಿ ಜಾಸ್ತಿ ಆಗಿದೆ ಅಂತ ಅಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಏನು ಮಾಡ್ತಾರೆ, ಹೊರಗಡೆ ತೊಗೊಂಡೋಗೋದು, ಸಾಯಿಸೋದು, ಇಲ್ಲಾಂದರೆ ಕೋಲ್ಗಳೆಲ್ಲ ತೊಗೊಂಡು ಹೊಡೆದಾಕೋದು, ಇವೆಲ್ಲ ಭಾಳ ಮಾಡ್ತಾರೆ. ಅದಕ್ಕೆ ಒಳ್ಳೆ ರೀತಿಯಾಗಿ ಏನಾದರೂ ಸರ್ಕಾರ, ಗ್ರಾಮ ಪಂಚಾಯತಿ ಆಗಲಿ, ಸರ್ಕಾರ ಆಗಲಿ, ಅದಕ್ಕೇನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಕ್ರಮಗೊಳ್ಬೇಕಂತ ಒಂದು ಇದು ಮಾಡ್ತೀವಿ. ಇವಾಗ ಬೀದಿಲಿ ಓಡಾಡೋರು ಸ್ವಲ್ಪ ಅಲ್ಲಿ ಇಲ್ಲಿ ಹೋಟ್ಲುಗಳ ಕಡೆ ಎಲ್ಲ ಅದು ಇದು ಸಣ್ಣ ಪುಟ್ಟ ತಿಂದಿದ್ದು ಉಳಿದಿದ್ದೆಲ್ಲ ಒಗಾಸ್ತಾರೆ. ಅದ್ರ ಕಡೆಯಿಂದ ಸರ್ಕಾರದಿಂದ ಏನಾದರೂ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಒಂದು ಯೋಜನೆ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಳಕ್ಕೆ ಯಾರೂ ನಾಯಿಗಳು ಮುಂದೆ ಬರೋಲ್ಲ. ಕಂತ್ರಿ ನಾಯಿಗಳಾದರೆ ಯಾರೂ ಬರೋಲ್ಲ. ಅದೇ ಒಳ್ಳೆ ಜಾತಿ ನಾಯಿಗಳಾದರೆ ಎಲ್ಲರ ಮನೇಲೂ ನೀಟಾಗಿ ಒಳ್ಳೊಳ್ಳೆ ಊಟ, ಒಳ್ಳೊಳ್ಳೆ ತಿಂಡಿ ಎಲ್ಲ ಸಿಗುತ್ತೆ. ಆದರೆ ಕಂತ್ರಿ ನಾಯಿಗಳಾದರೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ, ಊಟ ಹಾಕ್ಲಿಕ್ಕೆ ಮಾಡಲಿಕ್ಕಿಲ್ಲ. ಅದು ಪಾಪ ಹೊಟ್ಟೆ ಹಸಿವಿಗೆ ಏನು ಮಾಡುತ್ತೆ ಏನೋ, ಬರೀ ಅಲ್ಲಿ ಇಲ್ಲಿ ರೋಡಿನೇ ಮಾಡ್ಕೊಂಡು ಇರಬೇಕಾಗತ್ತೆ. ಅದೇ ಅದಕ್ಕೊಂದು ಸರ್ಕಾರದಿಂದ ಒಳ್ಳೆ ರೀತಿಯಲ್ಲಿ ಏನಾದರೂ ಒಂದು ಅಡಾಪ್ಷನ್ ಕೊಟ್ಟು ಯಾರಿಗಾದರೂ ಒಂದು ಟೆಂಡರ್ ರೀತಿನೋ ಇಲ್ಲಾಂದರೆ ಬೇರೆ ಏನಾದ್ರು ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡು ಅದಕ್ಕೆ ಊಟ ಗೀಟ ಹಾಕೋ ವ್ಯವಸ್ಥೆನ ಮಾಡಬೇಕು. ಹಂಗಂತ ಎಲ್ಲ ಕಡೆ ಸುಮಾರು ನಾಯಿಗಳು ಬಿಡೋದಲ್ಲ, ತೀರಾ ಹಂಗಂತ ಸ್ವಲ್ಪ ನಾಯಿಗಳಿಗೂ ಹೆಂಗೆ ಬೇಕೋ ಹಂಗೆ ಅದಕ್ಕೆ ಕ್ರೂರವಾಗೇನೂ ಮಾಡಬಾರ್ದು. ಸ್ವಲ್ಪ ನೋಡಬೇಕು, ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೋಬೇಕು. ಆ ಥರದ್ದು ಏನಾದ್ರು ಸರ್ಕಾರ ಮಾಡಿದ್ರೆ 4 ಜನಕ್ಕೆ ಹೆಲ್ಪ್ ಆಗುತ್ತೆ, ನಮಗೂ ನೋಡಿದವ್ರಿಗೆ ಖುಷಿ ಆಗುತ್ತೆ. ಈ ನಾಯಿಗಳ ಕಾಟ ತುಂಬ ಜಾಸ್ತಿ ಆಗಿದೆ. ಇದ್ರ ಬಗ್ಗೆ ಮುನ್ಸಿಪಲ್ ಅವ್ರು ತುಂಬ ಗಮನ ತೊಗೊಬೇಕು. ಇಲ್ಲಿ ಕಸರ ಎಲ್ಲ ತುಂಬ ಜಾಸ್ತಿ ಆಗ್ತಿದೆ. ಇದೊಂದು ಚೂರು ಅಡ್ಜಸ್ಟ್ ಮಾಡ್ಕೊಬೇಕು. ಇಲ್ಲಿ ಜನಗಳ ಓಡಾಡೋದು ತುಂಬ ಜಾಸ್ತಿ ಆಗಿದೆ. ಒಂಚೂರು ಅದ್ರ ಮೇಲೆ ಗಮನ ಕೊಡಬೇಕು. ಆ್ಯಕ್ಚುಲಿ ಇವಾಗ ನಾಯಿಗಳು ಅವಳಿ ತುಂಬ ಜಾಸ್ತಿ ಆಗಿದೆ. ಆದರೆ ಈ ಥರ ತೊಗೊಂಡೋಗಿ ಅದನ್ನು ಸಾಯಿಸೋದು, ಇನ್ನೊಂದು ಮಾಡೋದು ತುಂಬ ತಪ್ಪಾಗತ್ತೆ. ಅವಕ್ಕೂ ಒಂದು ಜೀವ ಇದೆ. ಬೇರೆ ಏನಾರ ಕ್ರಮ, ವ್ಯಾಕ್ಸಿನೇಷನ್ ಮಾಡೋದು ಅಥವಾ ಅದಕ್ಕೆ ಒಂದು ಜಾಗ ಕಲ್ಪಿಸೋದು. ತುಂಬ ಊಟ ಇಲ್ಲದೆ ತುಂಬ ಕೆಲವರೆಲ್ಲ ತೊಗೊಂಬಂದು ಈ ಥರ ನಾಯಿಗಳನ್ನೆಲ್ಲ ಬೇರೆ ಕಡೆಯಿಂದ ತೊಗೊಂಬಂದು ಸಿಟಿ ಹತ್ತಿರದಲ್ಲಿ ಈ ಥರ ಈ ಹೊಳೆ ಬಸ್ ಸ್ಟಾಪು ಇಂಥ ರೋಡ್ಗಳೆಲ್ಲ ಬಿಟ್ಟು ಹೋಗ್ತಾಯಿದ್ದಾರೆ. ಇದರಿಂದ ಸಾಮಾನ್ಯವಾಗಿ ಇಲ್ಲಿ ಹಾಸ್ಟೆಲ್ ಮುಂದೆ ಇರೋದ್ರಿಂದ ಈ ಮಕ್ಕಳನ್ನೆಲ್ಲ ಓಡಾಡೋದು ತುಂಬ ಕಷ್ಟ ಆಗ್ತಾಯಿದೆ. ತುಂಬ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಇದಕ್ಕೇನಾದ್ರು ಬೇರೆ ಏನಾರು ವ್ಯವಸ್ಥೆ ಮಾಡೋದು ತುಂಬ ಸೂಕ್ತ ಅಂತ ಹೇಳೋದು ನನ್ನ ಈ ಅನಿಸಿಕೆ ಅಂತ ಹೇಳೋಕ್ಕೆ